ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಕೊನೆಗೂ ಇಲ್ಲಿ ರಾಮಾಚಾರಿ ಹೆಂಡತಿ ಚಾರು ಆ ನವದೀಪ್ ಸಕ್ಸೇನಾ ಮಗನಿಂದ ತಪ್ಪಿಸ್ಕೊಳ್ಳೋಕೆ ಅನಾಹುತವನ್ನೇ ಮಾಡಿಬಿಟ್ಲ. ಏನಾಯಿತು ಏನು ಕತ್ತ? ಆ ಕಡೆ ACP ಸಿದ್ಧಾರ್ಥ್ ಎಂಟ್ರಿ ಕೊಡ್ತಿರೋದು ಯಾಕೆ? ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಮಾಚಾರಿ ತನ್ನ ಹೆಂಡತಿ ಚಾರುವನ್ನು ಇಲ್ಲಿ ಮಾನ್ಯತಾ ಮನೆಗೆ ಕಳಿಸಿದ್ದಾರೆ. ಅದಕ್ಕೆ ಕಾರಣ ಇಲ್ಲಿ ಮಾನ್ಯತಾ ಚಾರುನ ಕರೆಸಿ ನವದೀಪ್ ಸಕ್ಸೇನಾ ಮಗನ ಜೊತೆ ನೀನು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಅದೇ ಕಾರಣಕ್ಕೆ ಚಾರುಳನ್ನ ಮಾನ್ಯತಾ ಮನೆಗೆ ಕಳಿಸಿದ್ದಾರೆ. ಬಟ್ ಇದು ಯಾವುದೂ ಕೂಡ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ಮುರಾರಿಗೆ. ಅದೇ ಕಾರಣಕ್ಕೋಸ್ಕರ ರಾಮಾಚಾರಿ ಬಳಿ ಬರ್ತಾರೆ. ಇಲ್ಲಿ ರಾಮಾಚಾರಿ ಅಷ್ಟು ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಏನದು ರಾಮಾಚಾರಿ ಅಲ್ಲಿ ಚಾರು ಅದಕ್ಕೆನ ಕಳಿಸ್ಬಿಟ್ಟು ನೀನು ಏನು ಮಾಡ್ತಿದ್ದೆ ಅಲ್ಲಿ ಕೂತ್ಕೊಂಡು ಅಂತ ಹೇಳ್ತಿದ್ರೆ, ನಾನು ಏನು ಮಾಡ್ತಿದ್ದೀನಿ ಅಂದರೆ ನವದೀಪ್ ವಿರುದ್ಧ ಏನೆಲ್ಲ ಸಾಕ್ಷಿನ ಸಂಗ್ರಹಿಸ್ಲಿಕ್ಕಾಗುತ್ತೋ ಎಲ್ಲ ಸಾಕ್ಷಿನ ಕೂಡ ಸಂಗ್ರಹಿಸ್ತಿದ್ದೀನಿ ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ಯಾ ರಾಮಾಚಾರಿ? ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಈ ರೀತಿ ಎಲ್ಲ ಯಾಕೆ ಆಗಬೇಕು? ನೇರವಾಗಿ ಎಲ್ಲ ಕೂಡ ಮಾಡಬಹುದಲ್ವಾ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಮುರಾರಿ? ಅಧರ್ಮವನ್ನು ಅಧರ್ಮದ ಹಾದಿಯಿಂದಾನೇ ಗೆಲ್ಲಬೇಕಾಗತ್ತಾ? ಈ ರೀತಿಯಾಗಿ ನಾವು ನೇರವಾಗಿ ಹೋದರೆ ಖಂಡಿತ ನಮಗೆ ಏನು ಬೇಕಿದ್ರೂ ಆಗ್ಬೋದು, ಸೋಲು ಕೂಡ ಆಗ್ಬೋದು. ಅಂದು ಕೂಡ ಪಾಂಡವರು ಮತ್ತು ಕೌರವರ ನಡುವೆ ಅಷ್ಟೆಲ್ಲ ನಡೆದಾಗ ನಿಜವಾಗ್ಲೂ ಕೂಡ ಅಲ್ಲಿ ಕೌರವರೇ ಪಾಂಡವರ ವಿರುದ್ಧ ಹೋಗ್ತಾ ಇದ್ರು. ಆದರೂ ಕೂಡ ಪಾಂಡವರು ಸೈಲೆಂಟ್ ಆಗಿದ್ದು ಅಜ್ಞಾತವಾಸವನ್ನು ಅನುಭವಿಸಿದ್ರು. ಯಾಕೆ? ಅವ್ರಿಗೆ ಶಕ್ತಿ ಇರಲಿಲ್ವಾ? ಖಂಡಿತ ಇತ್ತು, ಆದರೂ ಕೂಡ ಯಾಕೆ? ಅದು ವಿಧಿಲಿಖಿತ ಅಷ್ಟೇ. ಜೊತೆಗೆ ಅವರ ಇಚ್ಛೆನೇ ಗುರಿಯನ್ನೇ ಬೇರೆ ಇತ್ತು. ಇಲ್ಲಿ ದ್ರೌಪದಿಗೆ ಬೇರೆಯವರ ಸೇವೆ ಮಾಡ್ಕೊಂಡಿರೋ ಅವಶ್ಯಕತೆ ಏನಿತ್ತು ಅಂತ ಎಲ್ಲವನ್ನ ಕೂಡ ಹೇಳಿ ಮುರಾರಿಗೆ ಅರ್ಥ ಮಾಡಿಸೋಕೆ ಟ್ರೈ ಮಾಡ್ತಿದ್ದಾರೆ. ನೀನೇನೇ ಹೇಳು ರಾಮಾಚಾರಿ, ಖಂಡಿತವಾಗ್ಲೂ ಕೂಡ ನನಗೆ ನಿನ್ನ ಮಾತು ಒಪ್ಪಿಗೆ ಆಗ್ತಿಲ್ಲ. ಅಲ್ಲಿ ಚಾರು ಅದಕ್ಕೇನ ಮಾನ್ಯತಾ ಏನಾದರೂ ಮಾಡಿಬಿಟ್ರೆ ಏನು ಮಾಡೋದು ಅಂತಂದರೆ ನೀನು ಯಾಕೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿದ್ಯಾ? ನೀನು ಅನ್ಕೊಂಡಾಗ ಏನೂ ಕೂಡ ಆಗೋದಿಲ್ಲ, ಎಲ್ಲ ಒಳ್ಳೇದೇ ಆಗತ್ತೆ. ನೀನು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ತಿದ್ದಾರೆ. ಆದರೆ ಇಲ್ಲಿ ನಿಜವಾಗ್ಲೂ ಕೂಡ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಂದರೆ ನನಗೆ ಯೋಚನೆ ಇರೋದಿಲ್ವ? ಆದರೆ ನನಗೆ ತುಂಬ ನಂಬಿಕೆ ಇದೆ, ಖಂಡಿತ ಮಾನ್ಯತಾ ಅವರು ತಮ್ಮ ಮಗಳು ಚಾರುಗೆ ಏನೂ ಮಾಡೋದಿಲ್ಲ ಅಂತ ಹೇಳಿ ರಾಮಾಚಾರಿ ಹೇಳ್ತಾರೆ. ಯಾವ ಒಂದು ಈ ರೀತಿಯಲ್ಲೇ ನೀನು ಈ ನಿರ್ಧಾರಕ್ಕೆ ಬರ್ತೀಯಾ ರಾಮಾಚಾರಿ ಅಂತ ಹೇಳಿ ಮುರಾರಿ ಕೇಳಿದ್ದಕ್ಕೆ ಯಾಕೆ ಅಂತ ಕೇಳಿದ್ರೆ, ನಿಜವಾಗ್ಲೂ ರಾಮಾಚಾರಿ ಅಂದ್ರೇ ಮಾನ್ಯತಾ ಅವ್ರಿಗೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಅವ್ರ ಮಗಳನ್ನ ಮದುವೆ ಆಗಿದ್ದೀನಿ ಅಂತ ಅವ್ರ ಮಗಳಿಂದ ರಾಮಾಚಾರಿನ ದೂರ ಮಾಡಬೇಕು ಅಂತ ಮಗಳನ್ನ ಅರ್ಶಿನ ಕುಂಕುಮನೆ ಅಳಿಸೋಕೆ ಹೋದವ್ರವರು ಅಳಿಸಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. ಅಷ್ಟರ ಮಟ್ಟಿಗೆ ಅವರು ನನ್ನನ್ನು ದ್ವೇಷ ಮಾಡ್ತಾರೆ. ಅಂದರೆ ಅವ್ರ ಮಗಳನ್ನ ಅಷ್ಟು ಮಟ್ಟಿಗೆ ಅವರು ಪ್ರೀತಿ ಮಾಡ್ತಾರೆ. ಅಷ್ಟು ಪ್ರೀತಿಸೋ ಮಗಳನ್ನ ಖಂಡಿತವಾಗ್ಲೂ ಕೂಡ ಅವರು ತೊಂದರೆ ಕೊಡ್ತಾರೆ. ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಚಾರು ಮೇಡಮ್ ಅವರು ತೊಂದರೆ ಕೊಡುವುದಿಲ್ಲ. ಅವ್ರು ಯಾರಿಗೆ ಏನು ಬೇಕಿದ್ರೂ ಮಾಡ್ಬೋದು. ಆದರೆ ಚಾರು ಮೇಡಮ್ ಅನ್ನಂತೂ ಅವರು ಯಾವುದೇ ರೀತಿಲೂ ಕೂಡ ತೊಂದರೆಗೆ ದಬ್ಬೋದಿಲ್ಲ ಅಂತ ಹೇಳಿ ರಾಮಾಚಾರಿ ಹೇಳ್ತಿದ್ದಾರೆ. ನನಗೆ ಆ ವಿಶ್ವಾಸ ಇದೆ ಅಂತ ಕೂಡ ತಿಳಿಸ್ತಾರೆ ಮುರಾರಿಗೆ ರಾಮಾಚಾರಿ. ನೀನು ಕೂಡ ಚಾರು ಮೇಡಮ್ ಬಗ್ಗೆ ಅದ ರೀತಿ ಏನೂ ಯೋಚನೆ ಮಾಡಬೇಡ, ಆ ರೀತಿ ಏನೂ ಆಗೋದಿಲ್ಲ ಅಂತ ಕೂಡ ಹೇಳ್ತಾರೆ. ಅತ್ತ ಕಡೆ ನವದೀಪ್ ಸಕ್ಸೇನಾ ತನ್ನ ಮಗನ ಜೊತೆ ನೋಡು, ನಾಳೆ ನೀನು ಸಪ್ತಪದಿ ತುಳಿತೀಯ ಚಾರು ಜೊತೆ. ಅಂದರೆ ಅದು 7 ಹೆಜ್ಜೆಗಳ ಸಪ್ತಪದಿ ಆಗಿರೋದಿಲ್ಲ, 7 ಒಂದು ಪ್ರಪಂಚದ ಒಂದು ಕಂಟ್ರೀಸಲ್ಲಿ ನನ್ನ ಒಂದು ಸಾಮ್ರಾಜ್ಯವನ್ನು ವಿಸ್ತರಿಸ್ತಕ್ಕಂಥ ಒಂದು ಹೆಜ್ಜೆ ಆಗಿರುತ್ತೆ. ಚಾರುವಿನ ಒಂದು ಅಪ್ಪನ ಆಸ್ತಿ ಎಲ್ಲ ಕಡೆ ಇದೆ, ಅದೆಲ್ಲವೂ ಕೂಡ ನನ್ನ ಕೈವಶ ಆಗುತ್ತೆ. ಅದೇ ಕಾರಣಕ್ಕೆ ಮದುವೆ ಆಗ್ತಿರೋದು. ನೀನು ಯಾವುದೇ ಒಂದು ಮದುವೆ ಆಸೆಯಲ್ಲಿ ಸಂಸಾರ ಮಾಡೋದು ಅದು ಇದು ಯಾವುದೇ ಆಸೆನ ಇಟ್ಕೋಬೇಡ ಅಂತ ಹೇಳಿ ಮಗನಿಗೆ ಹೇಳ್ತಿದ್ದಾರೆ. ತದನಂತರ ಇಲ್ಲಿ ಮಾನ್ಯತಾ ಮನೆಗೆ ಕರ್ಕೊಂಡು ಬರ್ತಿದ್ದಾರೆ. ಅದಕ್ಕೂ ಮೊದಲೇ ಇಲ್ಲಿ ಚಾರು ಮಾನ್ಯತಾ ಮನೆಗೆ ಬರ್ತಾರೆ. ಮಾನ್ಯತಾ ಮನೆಗೆ ಬರ್ತಿದ್ದಾಗೆ ಚಾರು ಮಮ್ಮಿ ಇದೆಲ್ಲ ಬೇಕಾಗಿದೆಯಾ ಅಂದಾಗ, ಅಯ್ಯೋ ಬೇಬಿ ಏನು ಯೋಚನೆ ಮಾಡಬೇಡ, ಫಾರಿನ್ ಹುಡುಗ ಬೇಬಿ, ನೀನು ಏನು ಯೋಚನೆ ಮಾಡಬೇಡ, ಎಲ್ಲ ರೀತಿ ಸರಿ ಹೋಗುತ್ತೆ. ತುಂಬ ಬ್ರಾಡಾಗಿ ಯೋಚನೆ ಮಾಡ್ತಾನೆ, ನಿನ್ನ ಪರಿಸ್ಥಿತಿ ಕೂಡ ಗೊತ್ತಿದೆ, ನಿನ್ನ ಫೋಟೋ ನೋಡಿದ್ದೆ, ಇಷ್ಟಪಟ್ಬಿಟ್ಟಿದ್ದಾನೆ ಅಂತ ಕೂಡ ಹೇಳಿ ರೂಮಲ್ಲಿರು ಬೇಬಿ ಅಂತ ಹೇಳಿ ಕಳಿಸ್ತಾರೆ. ತದನಂತರ ಇಲ್ಲಿಗೆ ನವದೀಪ್ ಮತ್ತು ಅವ್ರ ಮಗ ಇಬ್ಬರು ಕೂಡ ಬರ್ತಾರೆ. ಬರ್ತಿದ್ದಾಗೇ ಇಲ್ಲಿ ಮಾನ್ಯತಾ ಚಾರುವಿನ ಅಮ್ಮ ಅಂತ ಹೇಳಿ ನವದೀಪ್ ಪರಿಚಯ ಮಾಡಿಕೊಡ್ತಾರೆ. ಈ ಕಡೆ ಮಾನ್ಯತಾ ಅಂತೂ ಆಲ್ರೆಡಿ ಅಳಿಯಂದ್ರೆ ಅಂತಲೇ ಕರೀತಿದ್ದಾರೆ. ಈ ಕಡೆ ಚಾರುನ ನೋಡೋ ಭರದಲ್ಲಿ ಹುಡುಗ ವೇಚ್ ಮಾಡ್ತಿದ್ದಾನೆ, ಚಾರುನ ಎಲ್ಲ ಕಡೆ ಹುಡುಕ್ತಿದ್ದಾನೆ. ಈ ಕಡೆ ನವದೀಪ್ ಅವರು ನನ್ನ ಮಗ ಚಾರುನ ನೋಡ್ತಿದ್ದಾನೆ. ಎಲ್ಲಿ ನಿಮ್ಮ ಬೇಟೆ ಚಾರು ಅಂತಿದ್ದಾಗೆ ಚಾರುನನ್ನು ಕರೆಸ್ತಾರೆ ಮಾನ್ಯತಾ. ಚಾರುನ ನೋಡಿ ಕಳೆದೇ ಹೋಗ್ಬಿಡ್ತಾನೆ ಹುಡುಗ. ನೋಡಿದ್ದೆ ಇಲ್ಲಿ ಫಿದಾ ಆಗಿದ್ದೆ, ಅಲ್ಲೇ ಇರ್ತಕ್ಕಂಥ ರೋಸನ್ನು ತೊಗೊಂಡಿದ್ದೆ, ಇಲ್ಲಿ ಪ್ರಪೋಸ್ ಮಾಡೋಕ್ಕೆ ಮುಂದಾಗ್ತಾರೆ. ನಿಜವಾಗ್ಲೂ ನಿಮ್ಮನ್ನು ನೋಡಿ ನಾನು ಫಸ್ಟ್ ಸೈಡ್ಗೆ ಲವ್ ಆಗೋಯ್ತು, ನನಗೆ ನಿಮ್ಮಂದರೆ ತುಂಬ ಪ್ರೀತಿ ಇದೆ ನನಗೆ ಅಂತೆಲ್ಲ ಹೇಳ್ತಿದ್ರೆ, ಈ ಕಡೆ ನವದೀಪ್ ಅಂತೂ ಅಪ್ಪ ಅಂದರೆ ಅಪ್ಪನಿಗಿಂತ ಬಲು ನಾಟಕ ಮಾಡ್ತಾರೆ ನಮ್ಮ ಬಾಸು ಅಂತ ಹೇಳಿ ಅನ್ಕೋತಿದ್ದಾರೆ. ತದನಂತರ ಇಲ್ಲಿ ಚಾರುಗೆ ಯಾವುದೊಂದು ಕೂಡ
ಇಷ್ಟ ಆಗ್ತಿಲ್ಲ. ನಂತರ ಈ ಕಡೆ ಆ ಹುಡುಗಿನೇ ನೋಡ್ತಿದ್ದಾನೆ, ಅಂದರೆ ಚಾರುನೇ ನೋಡ್ತಿದ್ದಾನೆ. ನವದೀಪ್ ಮಗ ಇದನ್ನು ಜಿ ಕೆ ನೋಡದೆ ಇದೇ ರೀತಿ ನೋಡ್ತಿದ್ರೆ ಚಾರು ನಾವು ತಿಂದಾಕ್ಬಿಡ್ತಾನೆ ಅವನು ಅಂತ ಅಂದ್ಕೊಂಡಿದ್ದೆ. ನೀವೇನು ಈ ರೀತಿ ನೀವು ಸೈಲೆಂಟ್ ಆಗಿಬಿಟ್ರೆ ಹೇಗೆ? ಸೈಲೆಂಟ್ ಆಗಿಬಿಟ್ರೆ ಮಾತುಕತೆ ಇಲ್ಲದೆ ಈ ಮಧು ಮಗ ಚಾರುಲನ್ನೇ ನೋಡ್ತಿರ್ತಾರೆ ಅಷ್ಟೇ ಅಂತ ಹೇಳ್ತಾರೆ. ನಂತರ ಇಲ್ಲಿ ಚಾರು ಮತ್ತು ಹುಡುಗನ ಇಬ್ಬರು ಕೂಡ ಮದುವೆಗೆ ಇಷ್ಟನಾ ಅಂತ ಕೇಳಿದಾಗ ಈ ಕಡೆ ಹುಡುಗ ಅಂತೂ ನನಗಂತೂ ಚಾರು ಫುಲ್ ಇಷ್ಟ ಅಂತ ಹೇಳ್ತಾರೆ. ಈ ಕಡೆ ಚಾರು ಏನನ್ನೂ ಕೂಡ ಹೇಳ್ತಿಲ್ಲ. ಈ ಕಡೆ ಮಾನ್ಯತಾಗೆ ಅರ್ಥ ಮಾಡಿಸೋಕೆ ಟ್ರೈ ಮಾಡ್ತಿದ್ರೆ ನೀನಿರು ಬೇಬಿ ನೀನು ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ಕೊನೆಗೂ ಅಂದಮೇಲೆ ಇಬ್ಬರ ಮದುವೆನ ಫಿಕ್ಸ್ ಮಾಡಿಬಿಡಿ ಅಂತ ಹೇಳಿ ಜಿ ಕೆ ಹೇಳ್ತಿದ್ದಾಗೆ ನಾನು ಹುಡುಗಿ ಜೊತೆ ಮಾತನಾಡಬೇಕು ಅಂದಾಗ ಇಲ್ಲಿ ಚಾರು ಅದಕ್ಕೆ ಬೇಡ ಅಂತ ಹೇಳಿ ಅಲ್ಗಳಿತಾರೆ. ಬಟ್ ಮಾನ್ಯತಾ ಅವರಂತೂ ಏನಿದು ಬೇಬಿ ಇನ್ನೂ ಕೂಡ ಇಂಡಿಯನ್ ಕಲ್ಚರ್ ಥರನೇ ಇದೆಯಲ್ಲ, ಇದೆಲ್ಲ ಕಾಮನ್ ಅಲ್ವಾ, ನಾನು ಯಾಕೆ ಈ ರೀತಿ ಆಡ್ತಿದ್ಯಾ, ಇಂಡಿಯನ್ ಕಲ್ಚರ್ ಎಲ್ಲ ಬಿಟ್ಟು ನೀನು ಹೋಗು ಮಾತಾಡು ಅಂತ ಹೇಳ್ತಾರೆ. ಫೈನಲಿ ಚಾರು ಮತ್ತು ಮದುವೆ ಮಾಡ್ಕೋಬೇಕಾಗಿರೋ ಹುಡುಗ ಇಬ್ಬರು ಕೂಡ ಟೆರೆಸ್ ಮೇಲೆ ಮಾತಾಡೋಕೆ ಅಂತ ಹೋಗ್ತಾರೆ. ಈ ಕಡೆ ನಾನು ನಿಮ್ಮನ್ನು ನೋಡಿದ್ದೆ, ಕಳೆದೋಗ್ಬಿಟ್ಟೆ, ನಿಮ್ಮಂಥ ಬ್ಯೂಟಿನೇ ನಾನು ಇಲ್ಲಿ ತನಕ ನೋಡಿರಲಿಲ್ಲ. ಫಾರಿನಲ್ಲಿ ಎಂಥದ್ದೆಲ್ಲ ಬ್ಯೂಟಿ ನೋಡಿದ್ದೀನಿ, ಆದರೆ ನಿಮ್ಮಂಥ ಬ್ಯೂಟಿನ ನಾನು ಇದು ತನಕ ನೋಡೇ ಇರಲಿಲ್ಲ ಅಂತ ಹೇಳಿ ಇಲ್ಲಿ ಆ ಹುಡುಗ ಚಾರುಳನ್ನು ಗಾನವಜಾನ ಮಾಡಬೇಕು ಅನಿಸ್ತಿದೆ ಅಂತ ಹೇಳಿ ಡ್ಯಾನ್ಸ್ ಮಾಡೋಕ್ಕೆ ಫೋರ್ಸ್ ಮಾಡ್ತಿದ್ದಾರೆ. ಐ ಲವ್ ಯು ಹೇಳೋದ್ರ ಜೊತೆಗೆ ನಿನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಕೂಡ ಮದುವೆ ಆಗೋದಿಲ್ಲ, ಮದುವೆ ಆದರೆ ನಿನ್ನೆ ಅಂತ ಹೇಳಿ ಮುತ್ಕೊಡೋಕ್ಕೂ ಮುಂದಾಗ್ತಾರೆ ಕೈಗೆ. ಇದರಿಂದಾಗಿ ಚಾರು ರುಚಿಕೆದ್ದದೆ ಆತನನ್ನು ತಳ್ಳಿಬಿಟ್ಟು ಮನೆ ಒಳಗಡೆ ಬಂದುಬಿಡ್ತಾಳೆ. ಆ ಕಡೆ ರಾಮಾಚಾರಿ ಸಿದ್ಧಾರ್ಥ ACP ಅಂತಕ್ಕಂಥವ್ರಿಗೆ ಕಾಲ್ ಮಾಡ್ತಾರೆ. ಅವರು ನ್ಯಾಯ ಕೊಡಿಸ್ತಕ್ಕಂಥವ್ರು, ಅನ್ಯಾಯದ ವಿರುದ್ಧ ಸಿಡಿದೇಳ್ತಕ್ಕಂಥವ್ರು. ಹಾಗಾಗಿ ಅವರನ್ನು ಭೇಟಿ ಮಾಡಬೇಕು ಅಂತ ಇಚ್ಛೆ ಪಟ್ಟಾಗ ಅವರು ಕೂಡ ಸರಿ ಆಯಿತು ಅಂತ ಹೇಳಿ ರಾಮಾಚಾರಿನ ಭೇಟಿ ಮಾಡೋಕೆ ಮುಂದಾಗ್ತಾರೆ. ಬಟ್ ರಾಮಾಚಾರಿ ಬಸವರಾಜ್ ಅನ್ನೋ ಹೆಸರಲ್ಲಿ ACP ಸಿದ್ಧಾರ್ಥನ ಭೇಟಿ ಮಾಡ್ತಿದ್ದಾರೆ. ಅವರು ಕೂಡ ನ್ಯಾಯ ನೀತಿ ಅಂತಕ್ಕಂಥವ್ರು, ಜನಕ್ಕೋಸ್ಕರ ಎಂಥ ಒಳ್ಳೆ ಕೆಲಸ ಮಾಡೋಕ್ಕೂ ರೆಡಿ ಅಂತ ಎಂಥವ್ರನ್ನ ಕೂಡ ಎದುರಾಡ್ಕೊಳ್ಳೋಕೆ ರೆಡಿ ಆಗಿರ್ತಕ್ಕಂಥ ಇನ್ಸ್ಪೆಕ್ಟರ್. ಹಾಗಾಗಿನೇ ರಾಮಾಚಾರಿ ಇಲ್ಲಿ ನವದೀಪ್ ಸಕ್ಸೇನಾ ಬಗ್ಗೆ ಎಲ್ಲ ಹಗರಣಗಳನ್ನ ಕೂಡ ಹೊರಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಮಾಹಿತಿಗಳನ್ನೂ ಕೂಡ ಕಲೆ ಹಾಕ್ತಾ ಇದ್ದೀನಿ. ಕಲೆ ಹಾಕಿ ನಿಮಗೆ ತಲುಪಿಸೋದು ನನ್ನ ಜವಾಬ್ದಾರಿ. ಆದರೆ ನೀವು ಅವನನ್ನು ಅರೆಸ್ಟ್ ಮಾಡಬೇಕು ಅಂದಾಗ ಖಂಡಿತ ಏನು ಯೋಚನೆ ಮಾಡಬೇಡಿ, ಮೊದಲು ಕಲೆ ಹಾಕಿ ಅಂತ ಹೇಳಿ ಹೋಗ್ತಾರೆ. ಈ ಕಡೆ ಮುರಾರಿ ಅವರನ್ನು ನಂಬೋದಾ ಅಂತ ರಾಮಾಚಾರಿನ ಕೇಳ್ತಿದ್ರೆ ಖಂಡಿತ ನಂಬೋದು ಅಂತಿದ್ರೆ ಆ ಕಡೆ ಹೋಗ್ತಿರೋ ಇನ್ಸ್ಪೆಕ್ಟರ್ ಒಂದು ಸ್ಮೈಲ್ ಮಾಡಿ ಹೋಗ್ತಾರೆ. ಆ ಸ್ಮೈಲ್ ಅರ್ಥ ಏನು ಖಂಡಿತ ಮುಂದೊಂದು ದಿನ ಗೊತ್ತಾಗುತ್ತೆ. ಇದೆಲ್ಲದರ ನಡುವೆ ಚಾರು ಒಳಗಡೆ ಬರ್ತಾಳೆ. ನನಗೆ ಅನ್ಕಂಫರ್ಟೇಬಲ್ ಫೀಲ್ ಆಗ್ತದೆ, ನಾನು ಹೋಗ್ತೀನಿ ಅಂತ ಹೊರಟ್ಬಿಡ್ತಾಳೆ. ಈ ಕಡೆ ನವದೀಪ್ ಮಗ ಬರ್ತದಾಗ ಏನಾಯಿತು ಅಂದದಕ್ಕೆ ಪ್ರಪೋಸ್ ಮಾಡಿದೆ, ಡ್ಯಾನ್ಸ್ ಮಾಡೋಣ ಅಂದೆ ಅಷ್ಟೇ, ಅದಕ್ಕೆ ಈ ರೀತಿ ಹೋಗ್ಬಿಡೋದಾ, ಅದರಲ್ಲಿ ಏನಿದೆ ಅಂತ ಕೇಳ್ತಿದ್ದಾರೆ. ಇದು ಇಂಡಿಯನ್ ಕಲ್ಚರ್ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ಹೇಳಿ ಮಾನ್ಯತಾ ಕೂಡ ಹೇಳ್ತಾರೆ. ತದನಂತರ ಇಲ್ಲಿ ರಾಮಾಚಾರಿ ಅದಕ್ಕೆ ಚಾರು ಬರ್ತಾಳೆ. ಏನಾಯ್ತು ಚಾರು ಮೇಡಮ್, ಯಾಕೆ ರೀತಿ ಇದ್ದೀರಾ ಅಂತ ರಾಮಾಚಾರಿ ಕೇಳ್ತಿದ್ರೆ, ಅದು ರಾಮಾಚಾರಿ ದಯವಿಟ್ಟು ಈ ನಾಟಕನ ನಿಲ್ಲಿಸ್ಬಿಡೋಣ, ಆ ಹುಡುಗ ನನ್ನನ್ನೇ ಮದುವೆ ಆಗ್ತೀನಿ, ಮದುವೆ ಆದರೆ ನಿಮ್ಮನ್ನು ಮಾತ್ರ ಅಂತ ಹೇಳ್ತಿದ್ದಾನೆ, ಖಂಡಿತ ಮಿಸ್ಬಿಹೇವ್ ಮಾಡೋಕ್ಕೆ ಬಂದ, ಇದು ಯಾವುದನ್ನು ಕೂಡ ನನ್ನಿಂದ ಸಹಿಸೋಕೆ ಆಗ್ತಿಲ್ಲ, ದಯವಿಟ್ಟು ರಾಮಾಚಾರಿ ಈ ಮದುವೆನ ನಾಟಕನ ದಯವಿಟ್ಟು ನಿಲ್ಲಿಸ್ಬಿಡು ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ? ಇಲ್ಲಿ ರಾಮಾಚಾರಿ ನಾಟಕನ ನಿಲ್ಲಿಸ್ತಾರ ಅಥವಾ ಮದುವೆ ಮಂಟಪದ ಹತ್ರ ಕೂಡ ಹೋಗಿದ್ದೆ, ಮದುವೆ ಮಂಟಪದಲ್ಲಿ ಎಲ್ಲರಿಗೂ ಕೋಳ ತೋರಿಸ್ತಾರ, ಜೈಶಂಕರ್ ರಿಲೀಸ್ ಆಗ್ತಾರೆ, ಏನಾಗುತ್ತೆ ಮುಂದೆ?